ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ಸಿಂಪಲಾಗಿ ಪಾಸ್ತಾ ಹೆಂಗೆ ಮಾಡಬೇಕು ಹೇಳಿ ತೋರಿಸ್ತಾ ಇದ್ದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಡಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಬಿಸಿ ಬಿಡಿ. ಬಿಸಿ ಆದ ನಂತರ ಪಾಸ್ತಾ ಹಾಕಿ. ಪಾಸ್ತಾ ಬೇಯಲು ಒಂದು 5 ನಿಮಿಷ ಬೇಕು. ಪಾಸ್ತಾ ಬೇಯ್ತಾ ಇದ್ದು ಬೆಂದ ಮೇಲೆ ಬಿಸಿ ನೀರು ಮತ್ತು ಪಾಸ್ತಾನ ಸಪ್ರೇಟ್ ಮಾಡಿ ಪಾಸ್ತಾ ಮಾಡಲೀಗ ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೆ. ತೆಂಗಿನೆಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮತ್ತು ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇದ್ದೆ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ್ಯಡ್ ಮಾಡಿದೆ. ಈಗ ಸ್ವಲ್ಪ ಗ್ರೇವಿ ಬರಲಿ ಹೇಳಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆದಮೇಲೆ ಸಾಲ್ಟ್ ಹಾಕ್ತಾ ಇದ್ದೆ. ಎಲ್ಲ ಮಿಕ್ಸ್ ಆದಮೇಲೆ ಬೇಯಿಸಿದ ಪಾಸ್ತಾ ಹಾಕಿದ್ರೆ ಆಯ್ತು. ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆಯ್ತು. ಈಗ ಪಾಸ್ತಾ ರೆಡಿ ಆಯಿತು. ಒಂದು ಸಲ ಆ ಕಡೆ ಈ ಕಡೆ ಮಾಡಿ ಅದಕ್ಕೆ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಸಿಂಪಲ್ಲಾಗಿ ಪಾಸ್ತಾ ರೆಡಿ ಆಯಿತು.